ಹೇಳು ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೂ ಸತೀಶ್ ಅವರ ವಿವಾದಗಳು ಬೆನ್ನೇ ಬಿಡ್ತಾ ಇಲ್ಲ ಅಂತ ಹೇಳ್ಬೋದು. ಅವರು ಒಂದು ಇಂಟರ್ವ್ಯೂದಲ್ಲಿ ಹೇಳಿದರು, ನಾನು ಪಬ್ಲಿಕ್ ಆಗಿ ಯೂರಿನ್ ಪಾಸ್ ಮಾಡ್ತೀನಿ, ಅದು ನೋಡಿ ಯಾವ ಥರ ನ್ಯೂಸ್ ಆಗುತ್ತೆ ಅಂದರೆ ನ್ಯಾಷನಲ್ ವೈಡ್ ನ್ಯೂಸ್ ಆಗುತ್ತೆ ಅಂತ ಹೇಳ್ಕೊಂಡಿದ್ರು. ಅದನ್ನ ಇವಾಗ ಹಾಗೆ ಮಾಡಿದ್ದಾರೆ. ಅವರ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಏನು ಅಂದರೆ ಅದರಲ್ಲಿ ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ. ಆದರೆ ಆ ವಿಡಿಯೋಗೆ ಹಾಕಿರೋ ಹಾಡು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಮೂವಿಯ ದಾದಾ ಯಾರ್ ಗೊತ್ತಾ ಅನ್ನೋ ಮೂವಿ. ಇದು ಸುದೀಪ್ ಅವರ ಅಭಿಮಾನಿಗಳಿಗೆ ಕೆಂಗಣ್ಣಿಗೆ ಗುರಿಯಾಗಿದೆ. ಇದ್ರ ಬಗ್ಗೆ ರಜತ್ ಅವರು ತುಂಬಾ ಸಿಟ್ಟು ಬಂದು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಅವರು ಇದಕ್ಕೆ ಬಗ್ಗಿಲ್ಲ ಅಂದರೆ ಡಿಫಮೇಷನ್ ಕೇಸ್ನ ಹಾಕ್ತೀನಿ ಅಂತಲೂ ಹೇಳಿದ್ದಾರೆ. ಇದ್ರ ಬಗ್ಗೆ ವಿನಯ್ ಗೌಡ ಅವರು ಏನು ಮಾತಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವು ಕಿಚ್ಚ ಫ್ಯಾನ್ಸ್ ಆಗಿದ್ದರೆ ಸತೀಶ್ ಅವರು ಈ ಥರ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿನಯ್ ಗೌಡ ಅವರು ಏನು ಹೇಳಿದ್ದಾರೆ ಅಂದರೆ, ಒಬ್ಬ ಮನುಷ್ಯನಿಗೆ ಮನುಷ್ಯರ ಬುದ್ಧಿ ಇರಬೇಕು. ಅವನು ನಾಯಿನ ಸಾಕಿ ನಾಯಿಗಿರೋ ಒಂದು ಲಾಯಲ್ಟಿ ಇಲ್ಲ. ಅಲ್ಲ, 30 ವರ್ಷಗಳಿಂದ ಈ ಇಂಡಸ್ಟ್ರಿಯಲ್ಲಿ ಸುದೀಪ್ ಸರ್ ಒಂದು ದೊಡ್ಡ ವ್ಯಕ್ತಿ. ಅವರ ಹಾಡನ್ನು ಈ ರೀತಿ ಬಾತ್ರೂಮ್ ಬಳಸುವುದಕ್ಕೆ ಅತ್ಯಂತ ಕೆಟ್ಟ ಕೆಲಸ ಅಂತ ಹೇಳಿದ್ದಾರೆ. ಇದು ಕೇವಲ ಚೀಪ್ ಪಬ್ಲಿಸಿಟಿ ಮಾಡ್ತಾ ಇರೋ ಕೆಲಸ. ನಾನು ಇಂಟರ್ನ್ಯಾಷನಲ್ ಲೆವೆಲ್ ಎಂದು ಸುಳ್ಳು ಹೇಳಿಕೊಳ್ಳುವವನು, ಇವನಿಗೆ ಕನಿಷ್ಠ ಸಂಸ್ಕಾರ ಅಲ್ಲ ಅಂತ ವಿನಯ್ ಅವರು ಹೇಳಿದ್ದಾರೆ.